ಸೊ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕರಣ್. ಸೊ ಫ್ರೆಂಡ್ಸ್, ನಿನ್ನೆಯಿಂದ IPL ಶುರು ಆಗಿದೆ. IPL 18 ಸೀಸನ್ 18. ಸೊ ಮೊದಲನೇ ಮ್ಯಾಚೇ ಫಸ್ಟ್ ಮ್ಯಾಚೇ RCB ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಸೊ ಫಸ್ಟ್ ಮ್ಯಾಚ್ ಈ ಸಲ ಬೆಂಗಳೂರು. ಅದು ಲಾಸ್ಟ್ ಇಯರಲ್ಲಿ ಸೊ ಕೋಲ್ಕತ್ತಾ ಚಾಂಪಿಯನ್ಸ್ ಆಗಿದ್ದರು. ಅಂದರೆ ತುಂಬಾ ಸ್ಟ್ರಾಂಗ್ ಟೀಮ್. ಸೊ ಆ ಒಂದು ಟೀಮ್ ಜೊತೆಗೆ ಒಂದು IPL ಮ್ಯಾಚ್ ಫಸ್ಟ್ ಇದೆ. ಸೊ ಒಳ್ಳೆ ಒಂದು ಓಪನಿಂಗ್ ಆಗಿದೆ. ಸೊ ಒಳ್ಳೆ ಒಂದು ಸೊ IPL ಶುರು ಹಾಕಿದ್ದು ಮುಂಚೆ ಒಳ್ಳೆ ಒಂದು ಡ್ಯಾನ್ಸು, ಸೊ ಎಲ್ಲ ಒಂದು ಪ್ರೋಗ್ರಾಮ್ ಜೊತೆ ಮಾಡಿದರು. ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದರು. ಸೊ ಈಗ ಡೈರೆಕ್ಟಾಗಿ ಮ್ಯಾಚ್ಗೆ ಬಂದರೆ, ಸೊ ಫಸ್ಟ್ ಮ್ಯಾಚು ಸೊ ಟಾಸ್ ಆಗೋದು. ಸೊ RCBನೇ ಟಾಸ್ ಗೆಲ್ತು. ಸೊ ಮತ್ತು ಬ್ಯಾಟಿಂಗ್ ಅದು RCB ಟಾಸ್ ಗೆದ್ದು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಂಡ್ರು. ಇನ್ನು ಹೊಸ ಕ್ಯಾಪ್ಟನ್ ಅವ್ರು ರಜತ್ ಪಡೆದವರು. ಸೊ RCB ಸೊ ಒಳ್ಳೆ ಈ ಬಾರಿ ಒಳ್ಳೆ ಒಂದು ಪ್ಲೇಯರ್ಸ್ಗಳನ್ನ ಸೊ ಚೂಸ್ ಮಾಡ್ಕೊಂಡಿದೆ. ಸೊ ಎಲ್ರಿಗೂ ಬೆಟ್ರು. ಸೊ ನನಗೂ ಕೂಡ ಒಂದು ಬೆಟ್ರ್ ಅನಿಸಿತ್ತು. ಬಟ್ ಇನ್ನೊಂದು ಏನಂದರೆ RCB ಒಳ್ಳೆಯ ಪ್ಲೇಯರ್ಸ್ನ ಆಯ್ಕೆ ಮಾಡಿಕೊಂಡಿದ್ದು. ಬಟ್ ಆದರೂ ಕೂಡ ಅವ್ರ ಟೀಮಲ್ಲಿ ಬಂದಿವರು ಪ್ಲೇಯರ್ಸು ಆಟವನ್ನು ಆಡ್ತಾರೋ ಇಲ್ಲೋ, ಪ್ಲೇಯರ್ಸು ಅದು ಫಾರ್ಮಲ್ಲಿ ಇದ್ದಾರೋ ಇಲ್ಲೋ ಅಂತ ಒಳ್ಳೆ ಪ್ಲೇಯರ್ಸ್ ಇರ್ತಾರೆ. ಬಟ್ RCB ಟೀಮ್ ಬಂದಾದಮೇಲೆ ಆಟವನ್ನು ಆಡೋಲ್ಲ. ಸೊ ಆ ಥರ ಏನೋ ಆಗ್ತಿದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅದೆಲ್ಲ ಆಗಲಿಲ್ಲ. ಇವತ್ತು ಚೆನ್ನಾಗಿ ಎಲ್ಲರೂ ಕೂಡ ಒಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದರು. ಸೊ ಇನ್ನು ಡೈರೆಕ್ಟಾಗಿ ಮ್ಯಾಚಿಗೆ ಬಂದರೆ, ಸೊ RCB ಒಂದು ಫೀಲ್ಡಿಂಗನ್ನು ಚಾಯ್ಸ್ ಮಾಡಿಕೊಂಡ್ರು ರಜತ್ ಪಡೆದಾರ್ ಅವರು. ಸೊ ಫೀಲ್ಡಿಂಗ್ ಬಂದು ಸೊ ಫಸ್ಟ್ ಮ್ಯಾಚು ಅವರು ಕೋಲ್ಕತ್ತಾದವರು ಆಟ ಆಡೋದಕ್ಕೆ ಬಂದರು. ಸೊ ನನಗೆ ಸೊ ಕೋಲ್ಕತ್ತಾದವರು ಆಟ ಆಡೋದು, ಸೊ ಅಜಿಂಕ್ಯ ರಹಾನೆ ಅವರು ಸೊ ಒಂದು ಹೊಸದಾಗಿ ಅವರನ್ನು ಒಂದು ಕರ್ಕೊಂಡು, ಸೊ ಅವ್ರನ್ನ ಒಂದು ಚಾಯ್ಸ್ ಮಾಡಿಕೊಂಡು ಅವರನ್ನು ಕೂಡ ಒಂದು ಕ್ಯಾಪ್ಟನ್ ಮಾಡಿದ್ದಾರೆ. ಸೊ ಲಾಸ್ಟ್ ಟೈಮ್ ಶ್ರೇಯಸ್ ಅಯ್ಯರ್ ಅದರಲ್ಲಿ ಇದ್ದರು. ಸೊ ಈ ಬಾರಿ ಅವರು ಇಲ್ಲ. ಅವರು ಕೂಡ ಒಳ್ಳೆಯ ಒಂದು ಟೀಮ್ ಇದೆ, ಒಳ್ಳೆಯ ಒಂದು ಪ್ಲೇಯರ್ಸ್. ಸೊ ಸ್ಟಾರ್ಟಿಂಗ್ ಬಂದು ಅಜಿಂಕ್ಯ ರಹಾನೆ ಮತ್ತು ಸುನಿಲ್ ನರೇನ್ ಅವರು ಒಂದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಇಬ್ಬರು ಕೂಡ ಚೆನ್ನಾಗಿ ಆಡಿದ್ರು. ಬಟ್ ಏನಂದರೆ ಒಂದು 3 ಓವರ್ಸ್ ಒಂದು ಬಾಲಿಂಗಲ್ಲಿ ಚೆನ್ನಾಗಿ ಮಾಡಿದ್ರು RCBದವರು. ಬಟ್ ಆ 3 ಓವರ್ಸ್ ಆದಮೇಲೆ ಒಂದು 10 ಓವರ್ಸ್ವರೆಗೂ ಸೊ ಒಂದು ಅಜಿಂಕ್ಯ ರಹಾನೆ ಅವರು ಸೊ ಹಿಗ್ಗಮಗ್ಗ ತಲುಪ್ತಾ ಇದ್ದಾರೆ. ಚೆನ್ನಾಗಿ ಹೊಡೆಸ್ಕೊಂಡ್ರು RCBದವರು. ಚೆನ್ನಾಗಿ ಹೊಡೆಸ್ಕೊಂಡ್ರು. ಸೊ ರಹಾನೆ ಅವ್ರದ್ದು 50 ಆಯಿತು. ಸೊ 31 ಬಾಲಿಗೆ ಒಂದು 56 ರನ್ ಹೊಡೆದ್ರು. ಸೊ ಇವರು ನರೇನ್ ಅವರು 24 ಬಾಲಿಗೆ ಒಂದು 44 ರನ್ ಹೊಡೆದ್ರು. ಸೊ ಇಬ್ಬರು ಕೂಡ ಒಂದು ಲೆವೆಲ್ ಚೆನ್ನಾಗಿ ಆಡಿದರು ಅವರು ಆಟನ. ಸೊ ಅದಾದಮೇಲೆ ಒಂದು 10 ಓವರ್ ಆದಮೇಲೆ ವಿಕೆಟ್ ದಡಲ್ ಅಂತ. ಸೊ ನನಗೆ ಆ್ಯಂಡ್ರೆ ರಸಲ್ ಅವರು ಮತ್ತು ರಿಂಕು ಸಿಂಗ್ ಅವರು, ಸೊ ರಸಲ್ ಅವ್ರ ಮೇಲೆ ಇತ್ತು. ರಸಲ್ ಅವರು ಔಟ್ ತೆಗೆದುಬಿಟ್ಟು ಚೆನ್ನಾಗಿ ಮಾಡಿದ್ರು. ಅವರು ಎಲ್ಲಿ ನಿಂತುಕೊಂಡೆ ಮತ್ತು RCB ಮೇಲೆ ಮುದ್ದಾಮ ಹೊಡಿತಾರೆ ರಸಲ್ ಅವರು. ಸೊ ಅವರು ಕೂಡ ಯಾರು ಕೂಡ ಆಡಲಿಲ್ಲ. ಇವರು ಇಬ್ಬರನ್ನ ಬಿಟ್ಟರೆ ಸೊ ಬಂದವ್ರು ಯಾರು ಕೂಡ ಆಡಲೇ ಇಲ್ಲ. ಸೊ ಇನ್ನೊಬ್ರು ಯಾರು ಒಂದು 30 ರನ್ಸನ್ನು ಹೊಡೆದ್ರು. ಇನ್ನೊಬ್ರು ಯಾರು ಅವರು ಗೊತ್ತಿಲ್ಲ. ಸೊ ರಘುವಂಶಿ ಅಂತ ಅವ್ರ ಹೆಸರು. ಅವರು ಒಂದು 30 ರನ್ ಹೊಡೆದು. ಅವ್ರು ಬಿಟ್ಟರೆ ಉಳಿದವ್ರು ಯಾರು ಕೂಡ ಆಟ ಆಡಲಿಲ್ಲ. ಇವರು 3 ಜನ ಬಿಟ್ಟರೆ. ಸೊ 175 ಟಾರ್ಗೆಟ್ ಇಟ್ಟರು. ಸೊ 175 ಟಾರ್ಗೆಟ್ ಇದೆ ಅಂದಮೇಲೆ ಸೊ ನಾನು ಅಂದ್ಕೊಂಡೆ RCBದವ್ರು ಆರಾಮ್ ಹೊಡಿತಾರೆ ಇಷ್ಟು ರನ್ನ. ಯಾಕಂದರೆ ಈ ಬಾರಿ ಒಂದು 200+ ಹೋಗುವಾಗ ಸೊ ಈ 175 ರನ್ ತುಂಬ ಜಾಸ್ತಿ ಆಗಲಿಲ್ಲ ಅಂತ ಅನ್ನಿಸ್ತು ನನಗೆ. ಸೊ ಕೃಣಾಲ್ ಪಾಂಡೆ ಅವರು ಬಾಲಿಂಗ್ ಮಾತ್ರ ತುಂಬ ಸಚ್ಚೆ ಹಾಕಿದ್ರು. ತುಂಬಾ ಒಳ್ಳೆ ಬಾಲಿಂಗ್ ಹಾಕಿದರು ಅವರು. ಎಸ್ ದಯಾಳ್ ಸ್ಟಾರ್ಟಿಂಗ್ ಹೊಡೆಸ್ಕೊಂಡ್ರು. ಸೊ ನಂತರ ಎಲ್ಲರೂ ಕೂಡ ಚೆನ್ನಾಗಿ ಹಾಕಿದ್ರು ಬಾಲು. ಸೊ ಅವ್ರ ಕಡೆಯವರು ಇನ್ನು KKRದು ಮುಗೀತು ಬ್ಯಾಟಿಂಗು. ಸೊ ಅಷ್ಟೊಂದು ಚೆನ್ನಾಗಿ ಆಡಲ್ಲ ಉಳಿದಾರೆ ಎಲ್ಲರೂ ಕೂಡ. ಸೊ ಇನ್ನು RCB ಬಂದರೆ 175 ಟಾರ್ಗೆಟನ್ನು ರೀಚ್ ಮಾಡೋದಕ್ಕೆ ಬಂದರು, ಡಿಫೆಂಡ್ ಮಾಡೋದಕ್ಕೆ. ಸೊ ಬಂದ ತಕ್ಷಣ ಹೊಡೆಯೋಕ್ಕೆ ಶುರು ಮಾಡಿದ್ರು RCBದವರು. ಬಂದ ತಕ್ಷಣ ಸಾಲ್ಟ್ ಅವರು ಮತ್ತು ಕಿಂಗ್ ಕೊಹ್ಲಿ ಅವರು ಸ್ವಲ್ಪ ಒಂದು ಲೆವೆಲ್ ಸೈಲೆಂಟಾಗಿ ಆಡ್ತಾಯಿದ್ರು. ಅವರಿಗೆ ಒಂದು ಸಾಲ್ಟ್ ಅವರಿಗೆ ಒಂದು ಸಾಥ್ ಕೊಡ್ತಾ ಇದ್ರು. ಬಟ್ ಇವರು ಕೂಡ ನಿಧಾನಕ್ಕೆ ಹೊಡೆದು ಸಾಲ್ಟ್ ಅವ್ರು ಹೇಗೆ ಹೊಡಿತಾರೆ ಗೊತ್ತಿಲ್ಲ. ಇವರು ಕೂಡ ಹೊಡೆಯೋಕ್ಕೆ ಚಾಲು ಮಾಡೋದು. ನೀವು ಒಬ್ಬರೇ ಬೇಡ ನಾನು ಹೊಡಿತೀನಿ ಅಂತಂದು ಇವರು ಕೂಡ ಹೊಡೆಯೋಕ್ಕೆ ಶುರು ಮಾಡಿದರು. ಸೊ ಸಾಲ್ಟ್ ಅವ್ರು ಮತ್ತು ತಂತ ಸೊ ವರುಣ್ ಚಕ್ರವರ್ತಿ ಅವರು ಎಂಥ ಬಾಲ್ ಕೂಡ ಅವರು ಬಾಲಿಂಗ್ಗೆ. ಸೊ ಅವ್ರ ಬಾಲಿಂಗ್ ಒಳ್ಳೆ ಬಾಲರ್. ಅವರಿಗೆ ಎಲ್ಲರೂ ಕೂಡ ಔಟ್ ಆಗದೆ ಇತ್ತು. ರನ್ನೇ ಹೊಡೆಯೋಕ್ಕಾಗಲ್ಲ ಅವ್ರ ಬಾಲಿಗೆ. ಅವ್ರ ಬಾಲಿಗೆ ಒಂದು 4 1 6 1 4 ಸೊ 4 1 6 ಹೊಡೆದ್ಬಿಟ್ರು ಅವರು. ಅದೇ ಓವರಲ್ಲಿ ಒಂದು 20+ ರನ್ ಬಂದಿದ್ದು. ಸೊ ಹಿಗ್ಗಮುಗ್ಗ ಹೊಡೆದಿದ್ದಾರೆ ವರುಣ್ ಚಕ್ರವರ್ತಿಗೆ ಸಾಲ್ಟ್ ಅವರು. ಸೊ ಸಾಲ್ಟ್ ಅವರು ಸಾಲ್ಟ್ ಅವರು ಒಂದು ತುಂಬ ಫಾಸ್ಟಾಗಿ ರನ್ನನ್ನು ಮಾಡಿದರು. ಸೊ ಒಂದು 31ಕ್ಕೆ ಒಂದು 56 ರನ್ನನ್ನು ಹೊಡೆದ್ರು ಸಾಲ್ಟ್ ಅವರು. ಸೊ ಸೇಮ್ ಅಜಿಂಕ್ಯ ರಹಾನೆ ಅವರು ಕೂಡ ಅಷ್ಟೇ ಆಡಿದ್ರು. ಇವರು ಕೂಡ ಅಷ್ಟೇ ಹೊಡೆದಿದ್ದಾರೆ. ಸೊ ಹೊಡೆದು ಔಟ್ ಆದರು. ಸೊ ಅವರು ಔಟ್ ಆದ ನಂತರ ಅದು ಕೂಡ ಒಂದು ಒಳ್ಳೆಯ ಓಪನಿಂಗ್ ಕೊಟ್ಟರು. ಶುರು ಮಾಡಿದರು ಒಂದು ಒಳ್ಳೆಯದು. ಸೊ ಬ್ಯಾಟಿಂಗಲ್ಲಿ ಕೊಹ್ಲಿ ಅವರು ಔಟೇ ಆಗಿಲ್ಲ. ಸೊ ಅವ್ರು ಆಡಿದ್ಮೇಲೆ ದೇವದತ್ ಪಡಿಕ್ಕಲ್ ಅವರು ಒಂದು 4 ಹೊಡೆದ್ರು ಅಷ್ಟೇ. ಸೊ ಅವರು ಜಾಸ್ತಿ ಹೊತ್ತು ಆಡಲಿಲ್ಲ. ಸೊ ಒಂದು ಲಾಂಗ್ 6 ಸ್ಟಪ್ ಬಿಟ್ಟು ಒಂದು 6 ಹೊಡೆದ್ರು. ಬಟ್ ಅದು 6 ಹೋಗಲಿಲ್ಲ. 6 ಹೊಡೆಯೋಕ್ಕೆ ಹೋಗಿ ಔಟ್ ಆದರು. ಸೊ ಕ್ಯಾಚ್ ಹೋದ್ರು ಅದು.
ಸೊ ಇದಾದಮೇಲೆ ಬಂದು ರಜತ್ ಪಾಟಿದಾರ್ ಹೊಸ ಕ್ಯಾಪ್ಟನ್, ನ್ಯೂ ಕ್ಯಾಪ್ಟನ್ ರಜತ್ ಪಾಟಿದಾರ್ ಅವರು. ಸೊ ಇವ್ರು ಕೂಡ ಒಂದು ಒಳ್ಳೆಯ ಒಂದು ಸಕ್ಕತ್ತಾಗಿ ಆಡಿದ್ದಾರೆ. 16 ಬಾಲಿಗೆ 34 ರನ್ನ ಹೊಡೆದಿದ್ದಾರೆ. ಸಕ್ಕತ್ತಾಗಿ ಹೊಡೆದಾರೆ. ಹೊಡೆದ್ರು ಅನ್ನೋದು ಗೊತ್ತಿಲ್ಲ. ಸೊ ಲಾಸ್ಟ್ ಟೈಮು ಬಟ್ ಲಾಸ್ಟ್ ಒಂದು ಹೋದ ಸೀಸನಲ್ಲಿ ಸ್ಟಾರ್ಟಿಂಗ್ ಇವರು ಕ್ಲಿಕ್ ಆಗಿದ್ದಿಲ್ಲ. ಸೊ ನಂತರ ಒಂದು 5-6 ಮ್ಯಾಚ್ ಆದಮೇಲೆ ಇವರು ಕ್ಲಿಕ್ ಆದರು. ಸೊ ಎಲ್ಲರೂ ಕೂಡ ಯಾರು ಕೂಡ ಒಂದು ಲಾಸ್ಟ್ ಸೀಸನಲ್ಲಿ ಈ ಥರ ಒಂದು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಿಲ್ಲ. ಎಲ್ಲರೂ ಕೂಡ ಒಂದು ಔಟ್ ಆಫ್ ಫಾರ್ಮಲ್ಲಿದ್ದರು. ಬಟ್ ಈ ಬಾರಿ ಮೊದಲನೇ ಮ್ಯಾಚಲ್ಲಿ ಕೂಡ ಫಾರ್ಮಿಗೆ ಬಂದುಬಿಟ್ಟಿದ್ದಾರೆ. ಅವರು ಕೂಡ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು. ಅವರು ಕೂಡ ಒಂದು ಆಲ್ರೆಡಿ ಮ್ಯಾಚ್ ಗೆಲ್ಲಿಸಿ ಒಂದು 10-12 ರನ್ ಅಷ್ಟೇ ಬೇಕು. ಅಲ್ಲಿಗೆ ಬಂದು ಒಂದು 34 ರನ್ 16 ಬಾಲಿಗೆ ಹೊಡೆದು ಔಟ್ ಆದರು. ಸೊ ಇನ್ನು ನೆಕ್ಸ್ಟ್ ಒಂದು ಲಿಯಮ್ ಲಿವಿಂಗ್ಸ್ಟನ್ ಬಂದು ಲಾಸ್ಟ್ ಟೈಮ್ ಇವರು ಪಂಜಾಬ್ದವ್ರ ಜೊತೆ ಆಡ್ತಿದ್ರು ಲಿಯಮ್ ಲಿವಿಂಗ್ಸ್ಟನ್. ಸೊ ಇವರು ಕೂಡ ಒಂದು 2 4 1 6 ಹೊಡೆದು ಕೂಡ ಇವರು ಒಂದು ಮ್ಯಾಚ್ ಗೆಲ್ಲಿಸಿದ್ರು. ಮ್ಯಾಚ್ ವಿನ್ನೇ ಆಗಿಬಿಡ್ತು. ಸೊ 2 4 1 6 ಹೊಡೆದ್ರು ಇವರು. ಸೊ ಅದು ಭುಜದ ಮೇಲೆ ಒಂದು ಬಾಲ್ ಆಗ್ತಿತ್ತು, ಅದನ್ನು ಕೂಡ ಒಂದು ಸ್ವಿಂಗ್ ಹೊಡೆದ್ರೆ 4 ಮತ್ತು ಅದೇ ಟೈಪ್ ಇನ್ನೊಂದು ಬಂತು, ಅದು 6 ಹೋಯ್ತು ಬ್ಯಾಕಲ್ಲಿ. ಸಖತ್ತಾಗಿ ಇವರು ಕೂಡ ಆಡಿದರು. ಸೊ ಇವರಿಗೆ ಒಂದು ಲಕ್ಕಿ ಮೇಲೆ ಹೋದು ಅಂತ ತಿಳ್ಕೊತಾರೆ. ಒಂದು 4 ಯಾವುದೋ ಒಂದು ಲಕ್ ಮೇಲೆ ಹೋಯ್ತು ಅನ್ಸತ್ತೆ. ಆದರೂ ಕೂಡ ಒಂದು ಸಖತ್ತಾಗಿ ಅದನ್ನು 4 ಅಥವಾ 6 ಹೋಗುವಾಗೆ ಮಾಡಿದ್ರಲ್ಲ. ಸೊ ಮ್ಯಾಚಲ್ಲಿ ವಿನ್ ಆಗಿಬಿಟ್ರು. ಇನ್ನೂ 4 ಓವರ್ ಬಾಕಿ ಇರುವಾಗಲೇ ಒಂದು 177 ಹೊಡೆದಾರೆ. ಸೊ ಆರಾಮಾಗಿ ಮ್ಯಾಚ್ ವಿನ್ ಆಗಿದ್ದಾರೆ. ಸೊ ಈ ರೀತಿ ಒಂದು ಮೊದಲನೇ ಮ್ಯಾಚಲ್ಲೇ ಒಂದು ಡಾಮಿನೇಟಿಂಗ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಅವರು. ಮಸ್ತ್ ಶುರುವಾಗಿದೆ ಈ ಸೀಸನ್. ಬಟ್ ಈ ಸೀಸನ್ ಕಪ್ ಹೊಡೆಯಬೇಕು. ಸೊ ಹೊಡಿತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದೇ ರೀತಿ ಆಟವನ್ನು ಆಡ್ತಾ ಹೋಗಲಿ. ಸೊ ಇದೇ ರೀತಿ ಆಟ ಆಡಿದ್ರೆ ಪಕ್ಕ ಈ ಸಲ ಕಪ್ ಗೆಲ್ತಾರೆ RCBದವರು. ಸೊ ಮತ್ತೆ ಮಧ್ಯದಲ್ಲಿ ಯಾವ್ದಾದ್ರು ಒಂದು ಏನಾದರೂ ಗದ್ದಲಾಗಿ ಏನಾಗುತ್ತೆಲ್ಲ ನೋಡಬೇಕು. ಯಾಕಂದರೆ ಇನ್ನೂ ಕೂಡ ತುಂಬಾ ಮ್ಯಾಚ್ ಇದ್ದಾವೆ. ಬಟ್ ಅದೇ ರೀತಿ ಯಾವುದೇ ಇಲ್ಲ. ಸೊ ಇದೇ ರೀತಿ ಆಟವನ್ನು ಆಡ್ತಾ ಹೋಗಲಿ. ಸೊ ನಿಮಗೆ ಏನು ಅನಿಸುತ್ತೆ RCB ಟೀಮ್ ಬಗ್ಗೆ ಈ ಸತ ಕಪ್ ಗೆಲ್ಲುತ್ತೆ ಇಲ್ವೋ ಅಂತ? ಸೊ ನಾನು ಅನ್ಕೋತೀನಿ ಪಕ್ಕ ಈ ಸಲ ಕಪ್ ಗೆದ್ದೇ ಗೆಲ್ಲುತ್ತೆ. ಯಾಕೆಂದರೆ ಆ ಥರ ಆಟ ಆಡ್ತಾ ಇದ್ದಾರೆ ಎಲ್ಲರೂ. ಸೊ ನನಗೆ ಇನ್ನೊಂದು ಏನಂದರೆ ಮ್ಯಾಕ್ಸ್ವೆಲ್ ಪಂಜಾಬ್ ಕಡೆ ಒಂದು ಮ್ಯಾಕ್ಸ್ವೆಲ್ ಅವರು ಇದರಲ್ಲಿಲ್ಲ. ಸೊ ಪಂಜಾಬ್ದಲ್ಲಿದ್ದಾರೆ. ಸೊ ಅವರು ಒಂದು ಆಟ ಬಟ್ ನೋಡಿ ಮ್ಯಾಕ್ಸ್ವೆಲ್ ಅವರು RCBದವ್ರು ಬಿಟ್ಟಿದ್ದಾರಲ್ಲ, ಅವರು ಕೂಡ ಈ ಸಲ ಪಕ್ಕ ಆಟ ಅವ್ರ ಕೈಯಿಂದ ರನ್ಸ್ ಬಂದೇ ಬರುತ್ತೆ. ಸೊ ಏನಾಗುತ್ತೆ ಅಂದರೆ ಒಂದು ಟೀಮಿಂದ ಇನ್ನೊಂದು ಟೀಮ್ಗೆ ಹೋದಂತೂ ಆ ಟೀಮಲ್ಲಿ ಚೆನ್ನಾಗಿ ಆಟ ಆಡ್ತಾರೆ. ಯಾಕಂದ್ರೆ ಈ ಟೀಮ್ ತೆಗ್ಸಿ ಈ ಟೀಮ್ ಅವರನ್ನು ರಿಮೂವ್ ಮಾಡಿರ್ತಾರಲ್ಲ, ಆ ಒಂದು ಬೇಜಾರಿರುತ್ತೆ. ಎಲ್ಲರೂ ಕೂಡ ಹಾಗೆ ಇರುತ್ತೆ. ಸೊ ಈ ಟೀಮನ್ನು ಬಿಟ್ಟು ಇದೇ ಟೀಮಲ್ಲೇ ಒಂದು ಚೆನ್ನಾಗಿ ಒಂದು ಪರ್ಫಾರ್ಮೆನ್ಸ್ ಮಾಡ್ತಾರೆ ನೋಡ್ಬೇಕು ಆ ಟೀಮಲ್ಲಿ ಮ್ಯಾಕ್ಸ್ವೆಲ್ ಅವರು ಪಕ್ಕ ಈ ಸರ್ತಿ ಚೆನ್ನಾಗಿ ಆಟವನ್ನು ಆಡ್ತಾರೆ. ಸೊ ಅವರು ಕೂಡ ಹೊಡಿತಾರೆ ಅಂತ. ಬಟ್ ಅದೆಲ್ಲ ಇರಲಿ ಕೂಡ ಈ ಸಲ ಯಾವುದೇ ರೀತಿ ತೊಂದರೆ ಕೂಡ RCBದವರು ಮ್ಯಾಚನ್ನು ಇದೇ ರೀತಿ ಆಡ್ತಾ ಹೋದರೆ ಆರಾಮಾಗಿ ಕಪ್ ಗೆಲ್ಲೋದ್ರಲ್ಲಿ ಯಾವುದೇ ರೀತಿ ಡೌಟೇ ಇಲ್ಲ. ಆರಾಮಾಗಿ ಕಪ್ಪನ್ನು ಗೆಲ್ಲಬಹುದು. ಸೊ ನಿಮ್ಗೆ ಏನು ಅನಿಸುತ್ತೆ RCB ಟೀಮ್ ಬಗ್ಗೆ ಅಂತ ಕಮೆಂಟ್ ಮಾಡಿ. ಸೊ ಈ ವರ್ಷ ಕಪ್ ಗೆಲ್ತಾರಿಲ್ಲ ಅಂತ ಕಮೆಂಟ್ ಮಾಡಿ. ಸೊ ಹಾಗೆ ನಿಮ್ಮ ಒಂದು ಫೇವ್ರೇಟ್ ಟೀಮ್ ಯಾವುದು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಹಾಗೆ ನನ್ನ ಒಂದು ವಿಡಿಯೋ ನೋಡ್ತಾ ಇದ್ದರೆ ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್.